ಮಿತ್ರರೇ, ಒಂದು ಕಾಲದಲ್ಲಿ ಕಾಶ್ಮೀರ ವಿಷಯದಲ್ಲಿ ಪಾಕಿಸ್ತಾನದ ಪರವಾಗಿ ಬ್ಯಾಟ್ ಬೀಸುತ್ತಿದ್ದ ಮಲೇಷಿಯಾ ಇಂದು ಭಾರತದ ಜೊತೆ ಕೈಜೋಡಿಸುತ್ತಿರುವುದು ಯಾಕೆ? ಭಾರತದಿಂದ ಪರಾರೆಯಾಗಿ ಮಲೇಷಿಯಾದಲ್ಲಿ ಆಶ್ರಯ ಪಡೆದಿರುವ ವಿವಾದಿತ ಧರ್ಮ ಪ್ರಚಾರಕ ಜಾಕಿರ್ ನಾಯಕ್ ಭವಿಷ್ಯ ಏನಾಗಬಹುದು? ಮತ್ತು ಸೆಮಿಕಂಡಕ್ಟರ್ ಲೋಕದ ದೈತ್ಯ ಮಲೇಷಿಯಾ ಭಾರತದ ಚಿಪ್ ಮಿಷನ್ಗೆ ಹೇಗೆ ಆಸರೆಯಾಗಲಿದೆ? ಮಿತ್ರರೇ, ನಮಸ್ಕಾರ. ಇವತ್ತು ನಾವು ಪ್ರಧಾನಿ ಮೋದಿ ಮತ್ತು ಮಲೇಷಿಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರ ನಡುವೆ ನಡೆದ ಐತಿಹಾಸಿಕ ಮಾತುಕತೆಯ ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ಇದು ಕೇವಲ ಎರಡು ದೇಶಗಳ ನಡುವಿನ ಭೇಟಿಯಲ್ಲ, ಇದು ದಕ್ಷಿಣ ಏಷ್ಯಾದ ಜಿಯೋಪಾಲಿಟಿಕ್ಸ್ ಬದಲಾಗುತ್ತಿರುವ ಸಂಕೇತ. ಮೊದಲನೆಯದಾಗಿ, ಭಯೋತ್ಪಾದನೆ ಮತ್ತು ಜಾಕಿರ್ ನಾಯಕ್ ಪ್ರಶ್ನೆ. ಭಾರತ ಮತ್ತು ಮಲೇಷಿಯಾ ಎರಡು ದೇಶಗಳು ಇಂದು ತೀವ್ರಗಾಮಿ ಸಿದ್ಧಾಂತಗಳ ಸವಾಲನ್ನು ಎದುರಿಸುತ್ತಿವೆ. ಇತ್ತೀಚೆಗೆ ಜಾಕಿರ್ ನಾಯಕ್ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದಾಗ ಅಲ್ಲಿನ ಸರ್ಕಾರ ಆತನಿಗೆ ವಿವಿಐಪಿ ಮರ್ಯಾದೆ ನೀಡಿತ್ತು. ಆದರೆ ಭಾರತವು ಮಲೇಷಿಯಾದ ಜೊತೆಗಿನ ತನ್ನ ಭದ್ರತಾ ಸಹಕಾರವನ್ನು ಹೆಚ್ಚಿಸುವ ಮೂಲಕ ಇಂತಹ ವ್ಯಕ್ತಿಗಳ ಮೇಲೆ ಹದ್ದಿನ ಕಣ್ಣಿಡಲು ಈಗ ಹೊಸ ಪ್ಲಾನ್ ರೂಪಿಸುತ್ತಿದೆ. ರಾಷ್ಟ್ರೀಯ ಸಲಹೆಗಾರ ಅಜಿತ್ ಡೋಭಾಲ್ ಅವರ ನೇತೃತ್ವದಲ್ಲಿ ಎರಡೂ ದೇಶಗಳ ನಡುವೆ ಈಗ ಮಹತ್ವದ ಗುಪ್ತಚರ ಮಾಹಿತಿ ವಿನಿಮಯ ನಡೆಯಲಿದೆ ಮತ್ತು ಜಾಕಿರ್ ನಾಯಕ್ ಹಸ್ತಾಂತರದ ಪ್ರಕ್ರಿಯೆ ಕೂಡ ಚುರುಕಾಗುವ ಲಕ್ಷಣಗಳಿವೆ. ಎರಡನೆಯದಾಗಿ, ವ್ಯಾಪಾರ ಮತ್ತು ಆರ್ಥಿಕ ಸಮತೋಲನ. ಭಾರತ ಮತ್ತು ಮಲೇಷಿಯಾ ನಡುವೆ ಇಂದು $18 ಬಿಲಿಯನ್ ವ್ಯಾಪಾರ ನಡೆಯುತ್ತಿದೆ. ಆದರೆ ನಮ್ಮ ಟ್ರೇಡ್ ಡೆಫಿಸಿಟ್ ಅಥವಾ ವ್ಯಾಪಾರ ಕೊರತೆ ಒಂದು ದೊಡ್ಡ ಸವಾಲು. ಭಾರತವು ಮಲೇಷಿಯಾದಿಂದ ಪಾಮ್ ಆಯಿಲ್ ಅನ್ನು ಹೆಚ್ಚಾಗಿ ಆಮದು ಮಾಡಿಕೊಳ್ಳುತ್ತಿದೆ. ಇದನ್ನು ಸರಿಪಡಿಸಲು ಭಾರತ ಈಗ ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಆಟೋ ಬಿಡಿಭಾಗಗಳ ರಫ್ತಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಮುಂದಿನ ದಿನಗಳಲ್ಲಿ ಈ ವ್ಯಾಪಾರವನ್ನು $50 ಬಿಲಿಯನ್ ಏರಿಸುವುದು ಮೋದಿ ಸರ್ಕಾರದ ಗುರಿ. ಮೂರನೆಯದಾಗಿ, ಸೆಮಿಕಂಡಕ್ಟರ್ ವಲಯದ ಒಪ್ಪಂದ. ಇವತ್ತಿನ ಜಗತ್ತಿನಲ್ಲಿ ಚಿಪ್ಗಳೇ ಹೊಸ ಆಯುಧಗಳು. ಮಲೇಷಿಯಾ ದೇಶವು ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಮತ್ತು ಟೆಸ್ಟಿಂಗ್ ಕ್ಷೇತ್ರದಲ್ಲಿ ವಿಶ್ವದ ಪ್ರಮುಖ ದೇಶಗಳೊಂದಲ್ಲಿ ಒಂದು. ಭಾರತವು ಈಗ ತಾನೇ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಹೆಜ್ಜೆ ಇಡುತ್ತಿರುವುದರಿಂದ ಮಲೇಷಿಯಾದ ಅನುಭವ ಮತ್ತು ತಂತ್ರಜ್ಞಾನ ನಮಗೆ ದೊಡ್ಡ ಆಶಾಕಿರಣ. ಈ ಕ್ಷೇತ್ರದಲ್ಲಿ ಈಗ ಎರಡೂ ದೇಶಗಳು ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮುಖ್ಯ ವಿಷಯವೆಂದರೆ, ಮಲೇಷಿಯಾ ಈಗ ಚೀನಾದ ಡೇಟ್ ಟ್ರ್ಯಾಪ್ ಅಥವಾ ಸಳದ ಸುಳಿಯಿಂದ ಹೊರಬರಲು ಪ್ರಯತ್ನಿಸುತ್ತಿದೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಆಕ್ರಮಣಕಾರಿ ನಡೆಯಿಂದಾಗಿ ಮಲೇಷಿಯಾ ಈಗ ತನ್ನ ಭದ್ರತೆಗಾಗಿ ಭಾರತದಂತಹ ಪ್ರಬಲ ಪ್ರಜಾಪ್ರಭುತ್ವ ರಾಷ್ಟ್ರದತ್ತ ಮುಖ ಮಾಡಿದೆ. ಇದು ಕೇವಲ ವ್ಯಾಪಾರ ಸಂಬಂಧವಲ್ಲ, ಬದಲಾಗಿ ಚೀನಾದ ಏಕಸ್ವಾಮ್ಯವನ್ನು ತಡೆಯಲು ರೂಪಿಸಿರುವ ಒಂದು ಡಿಫೆನ್ಸ್ ಪಾರ್ಟ್ನರ್ಶಿಪ್ ಕೂಡ ಹೌದು. ಭಾರತದ ತೇಜಸ್ ಯುದ್ಧ ವಿಮಾನಗಳ ಬಗ್ಗೆಯೂ ಮಲೇಷಿಯಾ ಹಿಂದೆ ಆಸಕ್ತಿ ತೋರಿಸಿತ್ತು. ಈ ಬಾರಿಯ ಮಾತುಕತೆಯಲ್ಲಿ ರಕ್ಷಣಾ ಸಹಕಾರದ ಬಗ್ಗೆ ಗಂಭೀರ ಚರ್ಚೆಗಳು ನಡೆದಿವೆ. ಅಷ್ಟೇ ಅಲ್ಲ, ಮಲೇಷಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಜನರು ಈ ಎರಡೂ ದೇಶಗಳ ನಡುವಿನ ಸೇತುವೆಯಾಗಿದ್ದಾರೆ. ಮಲೇಷಿಯಾದ ಆರ್ಥಿಕತೆಯಲ್ಲಿ ಭಾರತೀಯ ಮೂಲದವರ ಪಾತ್ರ ದೊಡ್ಡದಿದೆ. ಈಗ ಮೋದಿ ಸರ್ಕಾರವು UPI ನಂತಹ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಮಲೇಷಿಯಾದಲ್ಲಿ ಜಾರಿಗೆ ತರಲು ಮಾತುಕತೆ ನಡೆಸುತ್ತಿದೆ. ಇದರಿಂದ ಪ್ರವಾಸೋದ್ಯಮ ಮತ್ತು ವ್ಯಾಪಾರಕ್ಕೆ ಭಾರೀ ವೇಗ ಸಿಗಲಿದೆ. ಒಂದು ಕಾಲದಲ್ಲಿ ನಮಗೆ ವಿರೋಧಿಯಾಗಿದ್ದ ಮಲೇಷಿಯಾ ಈಗ ಭಾರತದ ಅತ್ಯಂತ ವಿಶ್ವಾಸಾರ್ಹ ಮಿತ್ರ ರಾಷ್ಟ್ರವಾಗುತ್ತಿರುವುದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಕೊನೆಯದಾಗಿ, ದಕ್ಷಿಣ ಏಷ್ಯಾದ ಜಿಯೋಪಾಲಿಟಿಕ್ಸ್. ಆಸಿಯಾನ್ ರಾಷ್ಟ್ರಗಳಲ್ಲಿ ಮಲೇಷಿಯಾ ಒಂದು ಪ್ರಭಾವಿ ದೇಶ. ಚೀನಾದ ಆಕ್ರಮಣಕಾರಿ ನೀತಿಗಳ ನಡುವೆ ಮಲೇಷಿಯಾನಂತಹ ಮುಸ್ಲಿಂ ಬಹುಸಂಖ್ಯಾತ ದೇಶದ ಜೊತೆ ಭಾರತ ಉತ್ತಮ ಸಂಬಂಧ ಹೊಂದಿರುವುದು ನಮ್ಮ ಆಕ್ಟ್ ಈಸ್ಟ್ ನೀತಿಗೆ ಸಿಕ್ಕ ದೊಡ್ಡ ಗೆಲುವು. ಇದಕ್ಕಾಗಿಯೇ ಭಾರತವು ಈಗ ಬೋರ್ನಿಯೋ ದ್ವೀಪದಲ್ಲಿ ತನ್ನ ಹೊಸ ದೂತಾವಾಸವನ್ನು ತೆರೆಯಲು ನಿರ್ಧರಿಸಿದೆ. ಮಿತ್ರರೇ, ಮಲೇಷಿಯಾದ ಈ ಬದಲಾದ ಧೋರಣೆ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ನೀಡುತ್ತದೆಯಾ? ಮತ್ತು ಜಾಕಿರ್ ನಾಯಕ್ ಅವರನ್ನು ಭಾರತಕ್ಕೆ ಮರಳಿ ತರಲು ಸಾಧ್ಯವಾಗುತ್ತದೆಯಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ರಕ್ಷಣಾ ವಲಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಇಂತಹ ಆಳವಾದ ಮಾಹಿತಿಗಾಗಿ ತಪ್ಪದೇ ನೀತಿ ಡಿಕೋಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ.